ಕರ್ನಾಟಕಕ್ಕೂ ಸೀತೆಯನ್ನ ಅರಸಿ ಬಂದಿದ್ದ ಮರ್ಯಾದೆ ಪುರುಷ ಶ್ರೀರಾಮ. ಹೌದು, ಶ್ರೀರಾಮ ಕರ್ನಾಟಕದತ್ತ ಹೆಜ್ಜೆ ಇರಿಸಿದ್ದ ಎಂಬುದಕ್ಕೆ ಹಲವು ಕುರುಹುಗಳಿವೆ. ಹೀಗಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಸಂಭ್ರಮವಿದ್ರೆ ರಾಜ್ಯದಲ್ಲೂ ರಾಮನಾಮ ಸ್ಮರಣೆ ಜೋರಾಗಿದೆ. ತ್ರೇತಾಯುಗದಲ್ಲಿ ಸೀತೆಯನ್ನ ಹುಡುಕುತ್ತಾ ಬಂದ ರಾಮ ಎರಡೋಣ ಎಂಬ ಊರಲ್ಲಿ ತಪಸ್ಸುಗೈದ ಬಗ್ಗೆ ಉಲ್ಲೇಖ ಇದೆ. ಇಂದಿಗೂ ಈ ಕ್ಷೇತ್ರ ಪುಣ್ಯ ಕ್ಷೇತ್ರವಾಗಿ ಪ್ರಸಿದ್ಧವಾಗಿದೆ. ಹೌದು, ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಪಕ್ಕದಲ್ಲಿರುವ ಈಗಿನ ಎರಡೋಣ ಗ್ರಾಮದ ದಟ್ಟ ಅರಣ್ಯದಲ್ಲಿ ಶ್ರೀರಾಮ ಬಂದು ಕೆಲ ದಿನಗಳ ಕಾಲ ನೆಲೆ ನಿಂತಿದ್ದ ಎನ್ನುವ ಕುರಿತು ಉಲ್ಲೇಖವಿದೆ. ಅಂಜನಾದ್ರಿಗೆ ಹೋಗುವ ಮಾರ್ಗದಲ್ಲಿ ಸಿಗುವ ಕ್ಷೇತ್ರಗಳಲ್ಲಿ ಈ ಕ್ಷೇತ್ರವೂ ಒಂದು. ಸೀತೆಯನ್ನ ಹುಡುಕುತ್ತಾ ಬಂದಿದ್ದ ಅಂತ ಹೇಳಲಾಗ್ತದೆ. ಈ ಎರಡೋಣವನ್ನ ತ್ರೇತಾಯುಗದ ಜಟ್ಟಿಂಗ ಮಹಾರಾಜ ಪಟ್ಟಣ ಎಂದು ಗುರುತಿಸಲಾಗ್ತದೆ. ಈ ಎರಡೋಣ ಗ್ರಾಮದಿಂದ 1.5 ಕಿಲೋಮೀಟರ್ ದೂರದಲ್ಲಿರುವ ಈಗಿನ ರಾಮತೀರ್ಥ ಎಂಬ ದಂಡಕಾರಣ್ಯಕ್ಕೆ ಶ್ರೀರಾಮ ಬಂದಿದ್ದ ಎಂಬ ವಿಚಾರವನ್ನ ಇಲ್ಲಿಯ ಹಿರಿಯರು ಸ್ಮರಿಸುತ್ತಾರೆ. ರಾಮ ತನ್ನ ಪತ್ನಿ ಸೀತೆಯನ್ನ ಅರಸುತ್ತಾ ರಾಮತೀರ್ಥದ ಬಳಿ ಬರ್ತಾನೆ. ಈ ವೇಳೆ ರಾಮ ಹಾಗೂ ಲಕ್ಷ್ಮಣರಿಗೆ ದಣಿವಾಗಿ ಬಾಯಾರಿಕೆಯಾದಾಗ ಅಲ್ಲಿಯೇ ಇದ್ದ ಬೃಹದಾಕಾರದ ಬಂಡೆಗೆ ಬಾಣ ಹೂಡ್ತಾನೆ. ಈ ವೇಳೆ ಕಲ್ಲು ಬಂಡೆಯಲ್ಲಿ ತೀರ್ಥ ಉದ್ಭವವಾಯಿತು ಅನ್ನೋ ನಂಬಿಕೆ ಇದೆ. ಅಂದು ಕಲ್ಲು ಬಂಡೆಯಲ್ಲಿ ಉದ್ಭವವಾದಂತಹ ಅಮೃತ ಜಲ ರಾಮ ಲಕ್ಷ್ಮಣರಿರುವ ಸ್ಥಳಕ್ಕೆ ಹರಿದು ಬರಲಾರಂಭಿಸಿತು. ಸಹೋದರರಿಬ್ಬರು ಈ ನೀರನ್ನು ಕುಡಿದು ಬಾಯಾರಿಕೆ ನೀಗಿಸಿಕೊಂಡ್ರು. ಈ ಸಂದರ್ಭದಲ್ಲಿ ರಾಮ ಮಂಡಿಯೂರಿ ಬಾಣ ಹೂಡಿದ ಸ್ಥಳ ವರಳಿನ ಆಕಾರದಲ್ಲಿದ್ದು ಇಂದಿಗೂ ಅದನ್ನು ಕಾಣಬಹುದು. ಅಷ್ಟೇ ಅಲ್ಲದೆ 11 ದಿನಗಳ ಕಾಲ ಈ ಸ್ಥಳದಲ್ಲೇ ನೆಲೆಯೂರಿದ ರಾಮ ಪರಮೇಶ್ವರನ ಪ್ರತಿರೂಪವಾದ ಲಿಂಗವನ್ನ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದ ಅಂತ ಹೇಳಲಾಗ್ತದೆ. ಈ ಶಿವಲಿಂಗವನ್ನ ಇಂದಿಗೂ ಪೂಜಿಸಲಾಗ್ತದೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಹೂಡಿದ ಬಾಣದಿಂದ ಕಲ್ಲು ಬಂಡೆಯಲ್ಲಿ ಉದ್ಭವವಾದ ತೀರ್ಥ ಕಲಿಯುಗದಲ್ಲೂ ಅಮೃತ ಜಲವಾಗಿ ಹರಿಯುತ್ತಲೇ ಇದೆ. ಬರಗಾಲ ಬಂದ್ರೂ ಈ ಕ್ಷೇತ್ರದಲ್ಲಿ ಈ ಜಲ ಬತ್ತಿದ ಉದಾಹರಣೆಯೇ ಇಲ್ಲ. ಇದು ಇಲ್ಲಿನ ವಿಸ್ಮಯಗಳಲ್ಲಿ ಒಂದಾಗಿದೆ. ಎರಡೋಣ ಗ್ರಾಮದ ದಟ್ಟ ಅರಣ್ಯದಲ್ಲಿ ಕಲ್ಲು ಬಂಡೆಯೊಂದರಲ್ಲಿ ಚಿಮ್ಮಿರುವ ಅಮೃತ ಜಲ ಎಲ್ಲಿಂದ ಬರ್ತಿದೆ ಅನ್ನೋದಕ್ಕೆ ಇದುವರೆಗೂ ಯಾವುದೇ ಪುರಾವೆ ಇಲ್ಲ. ಈ ಅರಣ್ಯವು ಕಲ್ಲು ಬಂಡೆಯಿಂದ ಕೂಡಿದೆ. ಈ ಗುಡ್ಡಗಾಡು ಪ್ರದೇಶದ ಅಕ್ಕಪಕ್ಕದಲ್ಲಿ ಯಾವುದೇ ಕೆರೆಯಾಗಲಿ ನದಿಯಾಗಿ ಇರುವ ಉದಾಹರಣೆಗಳೇ ಇಲ್ಲ. ಸುತ್ತಲೂ ಹಸಿರಿನಿಂದ ಕಂಗೊಳಿಸುವ, ಮನಸ್ಸಿಗೆ ಮುದ ನೀಡುವ ಈ ಪುಣ್ಯ ಕ್ಷೇತ್ರದ ಭೇಟಿ ಯಾರಿಗಾದ್ರೂ ಉಲ್ಲಾಸ ನೀಡುತ್ತದೆ. ಹಾಗೆ ಈ ರಾಮತೀರ್ಥ ಕ್ಷೇತ್ರದಲ್ಲಿ ವೃತ್ತಾಕಾರದ ಒಂದು ಕಲ್ಲಿದೆ. ಶ್ರೀರಾಮನನ್ನ ಸ್ಮರಿಸಿ 2 ಕೈ ಬೆರಳಿನಿಂದ ವೃತ್ತಾಕಾರದ ಕಲ್ಲನ್ನ ಎತ್ತಿದ್ರೆ ತಮ್ಮ ಮನಸ್ಸಿನಲ್ಲಿರುವ ಇಷ್ಟಾರ್ಥ ನೆರವೇರ್ತದೆ ಅನ್ನೋ ಭಾವನೆಯೂ ಇದೆ. ಒಂದು ವೇಳೆ ವ್ಯಕ್ತಿಯ ಕೆಲಸ ಆಗದಿದ್ರೆ ಆ ಕಲ್ಲು ಅಲುಗಾಡೋದಿಲ್ಲ. ಇಲ್ಲಿಗೆ ಭೇಟಿ ನೀಡುವವರು ಒಳ್ಳೆಯ ಉದ್ಯೋಗ ಅಥವಾ ತಮ್ಮ ಕೆಲಸವಾಗಬೇಕಾದ್ರೆ ಆ ಕಲ್ಲನ್ನ ಎತ್ತುವ ಪ್ರಯತ್ನ ಮಾಡ್ತಾರೆ. ಈ ಪುಣ್ಯಕ್ಷೇತ್ರ ರಾಮತೀರ್ಥಕ್ಕೆ ಭೇಟಿ ನೀಡಿ ಪಾವನರಾಗಿ. ಶ್ರೀನಿವಾಸ್ ಮಧುಶ್ರೀ, NKS TV4, ಹಟ್ಟಿ ಚಿನ್ನದ ಗಣಿ. ಮಾತಾಡ ಏನ್ರಿ ಅದ್ರ ಬಗ್ಗೆ ಹೇಳ್ರಿ. ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ನೋಡ್ರಿ, ಯಾರಿಗ ಅಲ್ಲಿ ಮಕ್ಕಳು ಇರ್ಲಿಕ್ಕಂದ್ರೆ ಮಕ್ಕಳು ಓದ್ಬಿಟ್ಟು ಸಂಗಾಟ ಅವ್ರು ಜಳಕ ಮಾಡ್ಕೊಂಬಂದ್ರಿ. ಆಮೇಲೆ ಲಿಂಗು ಪೂಜೆ ಮಾಡಿ, ಈ ಗುಂಡಿಗೆ ಪೂಜೆ ಮಾಡಿ, ಇವರು ನಾಗೇಶ ಪೂಜೆ ಮಾಡಿ, ಇವರು 5 ಮಂದಿ ಇವ್ರು ಏನು ದೇವತೆಗಳು ಅದರಲ್ರಿ, ಇವ್ರಿಗೆ ಪೂಜೆ ಮಾಡಿ ಕ್ಯಾಸಿ ಈ ಗುಂಡು ಎತ್ತಿದ್ರೆ ಅವರಿಗೆ ಏನೇ ಆಗಲಿ ಅವ್ರ ಮನ್ಯಾಗ ಕಷ್ಟಗೋಷ್ಟಗಳು ಏನಿದ್ದು ಸರಿ ಹೋಗ್ತಾವ ಅಂದ ಕಸಿ ಹಿರಿಯರು ಹೇಳಿದಂಥ ಇತಿಹಾಸ ರೀ. ಇದು ಒಳ್ಳಲ್ಲಿ ಗುಂಡು ಯಾಕೆ ಮಾಡ್ಯಾರನ್ರಿ, ಅಲ್ಲಿ ಕೊಂಡದಾಗ ಜಳಕ ಮಾಡ್ಕೊಂಬಂದ್ರಿ. ಈ ಗುಂಡನ ಇಷ್ಟು ಎತ್ತಬೇಕ್ರಿ, ಇಷ್ಟು ಹೇಳ್ರಿ, ಇಷ್ಟು ಎತ್ತಿ ಮೆಲ್ಲಕ್ಕೆ ಇಡ್ಬೇಕು ರೀ. ಹೆಣ್ಮಕ್ಳಲ್ಲಿ ನಮ್ಮ ಹೊಲ ಬೆಳೆ ಬಿತ್ತು ಬೆಳೆ ಇವತ್ತು ನಮ್ಮ ಲಗ್ನ ಮುಹೂರ್ತ ಏನಿದ್ದು ನಮ್ಮ ಮನ್ಯಾಗ ಏನಿದ್ದು ಕೇಳಕ್ಕೆ ಬರ್ಬೇಕಂತ ಹೇಳ್ತಾರೆ ಹಿರಿಯರಾದ್ರೆ ಇಲ್ಲೇ ಏನ್ರಿ. ಆಮೇಲೆ ಇವ್ರು ನಾಗೇಶ್ವರ ಇವ್ರು ಏನು 7 ಎಡಿಗಳು ಶರ್ಪಗಳು ರೀ. ಇದು ಕವಲೆ ಒಂದು ಇದು ಇದ್ದಂಗೆ ಇದು ಎಲ್ಲ ಕವಲ ಇದು ಯಾರೂ ಏನು ಬರ್ತಕ್ಕಂಥದ್ದು ಇಲ್ಲ. ಇದನ್ನು ಅದಕ್ಕೆ ಇತಿಹಾಸ ಮಾಡಿ ಇಟ್ಟಾನ್ರಿ ಇಲ್ಲಿ ಏನ್ರಿ. ಆಮೇಲೆ ರೀ ಇದನ್ನ ದೇವತೆಗಳು ಇಟ್ಟಾರೆ ನೋಡಿರಿ. ಶೀಲಾ ಪಡಿ ಯಾವ ಟೈಪ್ ಕಡೋಕಾಸಿ ಇದನ್ನ ಮಾಡ್ಯಾರ ಹಿಂದಕ್ಕೆ ಮಾಡಿ ಕಳಿಸ್ರಿ. ಆಮೇಲೆ ಲಿಂಗು ಮಾಡ್ಯಾನ್ರಿ.
ಎಲ್ಲ ರಾಮದ್ದು ಏನಿದ್ದದ್ದು ಇಲ್ಲಿ ಮಾಡಿ ಕೇಸಿ ಹೋಗ್ಯಾರ ಹೇಳಿ